ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನಿದ್ದೀನಿ ನಮ್ಮ ಬೆಂಗಳೂರಿನಿಂದ ಆಲ್ಮೋಸ್ಟ್ ಒಂದು 70 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಇರುವಂಥ ಒಂದು ಅದ್ಭುತವಾದಂತಹ ಗುಹಾಂತರ ದೇವಾಲಯದಲ್ಲಿ. ಈ ಪ್ಲೇಸ್ನ ನೇಮು ಕೈಲಾಸಗಿರಿ ಪರ್ವತ. ಇದೊಂದು ಸುಂದರವಾದಂತಹ ಮ್ಯಾನ್ ಮೇಡ್ ಕೇವ್, ಅಂದರೆ ದೊಡ್ಡದಾದಂತಹ ಗುಹೆಯನ್ನು ಕೊರೆದು ಕೃತಕವಾಗಿ ನಿರ್ಮಾಣ ಮಾಡಿರುವಂಥ ಒಂದು ಅದ್ಭುತವಾದಂತಹ ಗುಹೆ ಇದು. ಬನ್ನಿ, ಇದರ ಒಳಭಾಗದಲ್ಲಿ ಏನೇನು ವಿಶೇಷತೆ ಇದೆ ಅಂತ ನೋಡೋಣ. ಅದಕ್ಕೂ ಮೊದಲು ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ನ ಮೊದಲು ನೋಡ್ತಾ ಇದ್ದರೆ ಕೈಂಡ್ಲಿ ಗೋ ಅಹೆಡ್ ಆ್ಯಂಡ್ ಸಬ್ಸ್ಕ್ರೈಬ್, ವಾಚ್, ಲೈಕ್ ಆ್ಯಂಡ್ ಆಲ್ಸೋ ಹಿಟ್ ಆನ್ ಬೆಲ್ ಐಕಾನ್ ಟು ಗೆಟ್ ಆಲ್ ದ ಫ್ಯೂಚರ್ ನೋಟಿಫಿಕೇಶನ್. ಅದ್ಭುತವಾದಂತಹ ಕೈಲಾಸಗಿರಿ ಟೆಂಪಲ್ ಲೊಕೇಟ್ ಆಗಿರುವುದು ಚಿಂತಾಮಣಿಯಲ್ಲಿ. ಇನ್ನು ಬೆಂಗಳೂರಿಂದ ನೋಡ್ತೀರಂತಂದರೆ ಆಲ್ಮೋಸ್ಟ್ ಒಂದು 75 to 80 ಕಿಲೋಮೀಟರ್ ಡಿಸ್ಟೆನ್ಸು. ಆಮೇಲೆ ಚಿಕ್ಕಬಳ್ಳಾಪುರದಿಂದ ಒಂದು 35 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿರುವಂಥ ಒಂದು ಅದ್ಭುತವಾದಂತಹ ಪ್ಲೇಸ್ ಇದು. ಇದರ ಬ್ಯೂಟಿ ಏನಂದರೆ ದಿಸ್ ಇಸ್ ಮೇಡ್ ಬೈ ಹ್ಯೂಮನ್. ಅಂದರೆ ದೊಡ್ಡದಾದಂತಹ ಒಂದು ಕಲ್ಲಿನ ಪರ್ವತವನ್ನು ಒಳಭಾಗದಲ್ಲಿರುವ ಕಲ್ಲನ್ನು ಕತ್ತರಿಸಿ ತೆಗೆದುಬಿಟ್ಟು ಟನ್ಸ್ ಟುಗೆದರ್ ಕಲ್ಲನ್ನು ಆಚೆ ಹಾಕಿಬಿಟ್ಟು ಒಳಭಾಗದಲ್ಲಿ ಸುಂದರವಾದ ಗುಹೆಯನ್ನು ಕ್ರಿಯೇಟ್ ಮಾಡಿರುವುದು. ಇದು ಮ್ಯಾನ್ ಮೇಡ್ ಕೃತಕವಾದಂತಹ ಗುಹೆ ಇದು. ಇನ್ನು ಒಳಭಾಗ ತುಂಬ ಅದ್ಭುತವಾಗಿದ್ದು ಅಲ್ಲಿ ಪ್ರಮುಖವಾದಂಥ ಇದು ಶಿವನ ದೇವಾಲಯ. ಸೊ ಶಿವನ ಆತ್ಮಲಿಂಗ ಇರ್ಬೋದು, ಶಿವನ ಮೂರ್ತಿ ಇರ್ಬೋದು, ಶಿವ, ಗಣೇಶ, ಪಾರ್ವತಿ, ಆಮೇಲೆ ಹಲವಾರು ದೇವಾನುದೇವರುಗಳ ವಿಗ್ರಹವನ್ನು ನೋಡೋದಕ್ಕೆ ಸಾಧ್ಯ. ಇನ್ನು ಇಲ್ಲಿ ಯಾವುದೇ ರೀತಿಯಾದಂತಹ ಎಂಟ್ರೆನ್ಸ್ ಫೀಸ್ ಇಲ್ಲ. ನೀವು ವೆಹಿಕಲಲ್ಲಿ ಬರ್ತೀರಾ ಅಂತಂದರೆ ಒಂದು 10 to 20 ರೂಪೀಸು ಪಾರ್ಕಿಂಗ್ ಫೀಸ್ ಮಾತ್ರ ಇರುತ್ತೆ. ಅದನ್ನು ಹೊರತುಪಡಿಸಿ ಒಳಭಾಗದಲ್ಲೆಲ್ಲೂ ನಿಮಗೆ ಅಮೌಂಟನ್ನು ಕಲೆಕ್ಟ್ ಮಾಡಲ್ಲ. ಇದು ಓಪನ್ ಇರೋದು ಡೇ ಟೈಮಲ್ಲಿ ಮಾತ್ರ. ಅರ್ಲಿ ಮಾರ್ನಿಂಗು 9 o'clock ಈವ್ನಿಂಗು 6:30 to 7 ಓಪನ್ ಇರುತ್ತೆ. ಸೊ ಸಮ್ಮರ್ ಸೀಸನಲ್ಲಿ ವಿಸಿಟ್ ಮಾಡೋದು ಸ್ವಲ್ಪ ಕಷ್ಟ, ಯಾಕಂದರೆ ಹೆವಿ ಬಿಸಿಲಿರೋದ್ರಿಂದ ಆಚೆಗಡೆ ಓಡಾಡೋದು ಕಷ್ಟ. ಅದನ್ನು ಹೊರತುಪಡಿಸಿ ಬೇರೆ ಎಲ್ಲ ಟೈಮಲ್ಲೂ ನೀವು ಇದನ್ನು ವಿಸಿಟ್ ಮಾಡ್ಬೋದು. ತುಂಬಾ ಅಮೇಜಿಂಗ್ ಅಂತ ಬೆಟ್ಟ ಇದು. ನೋಡೋದಕ್ಕೆ ಅಷ್ಟೇ ಅದ್ಭುತವಾಗಿ ರಮಣೀಯವಾಗಿದೆ. ಆಮೇಲೆ ಇನ್ನು ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ನಾನು ವಿಸಿಟ್ ಮಾಡ್ತಾ ಇರೋದು 2026ನ ಮೇ ಮಂತಲ್ಲಿ. ಸೊ ಇದನ್ನು ಕನ್ಸ್ಟ್ರಕ್ಷನಲ್ಲಿದೆ. ಇನ್ನು ತುಂಬ ಪ್ಲ್ಯಾನಿಂಗ್ಸ್ ಇದೆ. ಇದನ್ನು ಇನ್ನೂ ಚೆನ್ನಾಗಿ ಮಾಡುವಂಥ ಪ್ಲ್ಯಾನ್ಗಳು ಕೂಡ ನಡೀತಾ ಇದೆ ಇಲ್ಲಿ. ಬೆಂಗಳೂರಿಂದ ನೀವು ಒನ್ ಡೇ ಟ್ರಿಪ್ಗಂತ ಪ್ಲ್ಯಾನ್ ಮಾಡ್ಕೊಂಬಂದರೆ ಕೈಲಾಸಗಿರಿ ಈಸ್ ಎನ್ ಅಮೇಝಿಂಗ್ ಪ್ಲೇಸ್ ಟು ವಿಸಿಟ್. ಎಸ್ಪೆಷಲಿ ನಿಮ್ಮ ಕಿಡ್ಸನ್ನು ಕೂಡ ಕರ್ಕೊಂಬರ್ಬೋದು. ಯಾವುದೇ ರೀತಿಯಂಥ ರಿಸ್ಟ್ರಿಕ್ಷನ್ ಇಲ್ಲ. ಆಮೇಲೆ ಫುಲ್ ಸೇಫ್ಟಿ ಇರುವಂಥ ಒಂದು ಅದ್ಭುತವಾದಂತಹ ಪ್ಲೇಸ್ ಇದು. ಸೊ ಇನ್ನು ಇಲ್ಲಿ ರೀಚ್ ಆಗ್ತೀರಾ ಅಂತಂದರೆ ಈ ಥರ ಮೆಟ್ಲುಗಳನ್ನು ಹತ್ಕೊಂಡು ಬರಬೇಕಾಗತ್ತೆ. ಎಂಟ್ರೆನ್ಸಲ್ಲಿ ನೀವು ಫುಟ್ವೇರನ್ನು ಬಿಡಬೇಕಾಗತ್ತೆ, ಯಾಕಂದರೆ ಒಳಭಾಗದಲ್ಲಿ ದೇವರು ಇರೋದ್ರಿಂದ. ಸೊ ವಿತೌಟ್ ಶೂಸು ಸ್ಟೆಪ್ಲಿನ ಬಿಟ್ಬಿಟ್ಟು ನೀವು ಮುಂದುವರಿಬೇಕಾಗತ್ತೆ. ಇನ್ನು ಈಗಾಗಲೇ ಹೇಳಿರೋ ಹಾಗೆ ದೊಡ್ಡ ಬೆಟ್ಟವನ್ನು ಕೊರೆದು ಮಾಡಿರುವಂತಹ ಕೇವ್ ಇದು. ಇದೇನು ಆರ್ಟಿಫಿಷಿಯಲ್ ನ್ಯಾಚುರಲ್ ಆಗಿರುವಂಥದ್ದಲ್ಲ. ಇದು ಮಾನವ ನಿರ್ಮಿತ ಕೃತಕವಾದಂತಹ ಗುಹೆ ಇದು. ಸೊ ಒಂದು ಕಡೆಯಿಂದ ಎಂಟರ್ ಆದರೆ ಇನ್ನೊಂದು ಕಡೆಯಿಂದ ಎಕ್ಸಿಟ್ ಆಗೋದಕ್ಕೆ ನಿರ್ಮಾಣ ಮಾಡಿರುವಂತಹ ಗುಹೆ ಇದು. ಇನ್ನು ಅಂದಾಜು ನೋಡೋದಾದರೆ ಇದು ತುಂಬ ದೊಡ್ಡದಾದಂಥ ಗುಹೆ ಆಗಿರೋದ್ರಿಂದ ಆಲ್ಮೋಸ್ಟು ಟನ್ಸ್ ಟುಗೆದರ್ ಕಲ್ಲನ್ನು ಒಳಗಡೆಯಿಂದ ಕೆತ್ತಿ ಆಚೆಗೆ ಹಾಕಿದ್ದಾರೆ. ಅಷ್ಟೇ ವೆಲ್ ಮೇಂಟೈನ್ ಕೂಡ ಮಾಡಿದ್ದಾರೆ. ಇದು ಗುಹೆ ಒಳಭಾಗವನ್ನು ನೀವು ಎಂಟ್ರ್ ಆಗ್ತಿದ್ದ ಹಾಗೆ ಅದ್ಭುತವಾದಂತಹ ಗುಹೆ ಒಳಭಾಗವನ್ನು ನೀವು ರೀಚ್ ಆಗ್ತೀರಾ. ತುಂಬಾ ಅದ್ಭುತವಾಗಿದೆ ಒಳಗಡೆ. ವಿಶೇಷತೆ ಏನಪ್ಪ ಅಂತಂದರೆ ತುಂಬ ಕೂಲಿಂಗ್ ಆಗಿ ಕೂಡ ಇದೆ. ಆಮೇಲೆ ಒಳಭಾಗ ತುಂಬ ಸ್ಪೇಷಿಯಸ್ ಆಗಿದೆ. ಸುಮಾರು 450 to 500 ಜನ ಒಂದೇ ಸಾರಿ ಎಂಟರ್ ಆಗ್ಬೋದು. ಅಷ್ಟೊಂದು ಸ್ಪೇಸನ್ನು ಒಳಗಡೆ ಕ್ರಿಯೇಟ್ ಮಾಡಿದ್ದಾರೆ. ತುಂಬ ವೆಲ್ ಮೇಂಟೈನ್ ಮಾಡಿ ಕ್ಲೀನಾಗಿ ಕೂಡ ಮೇಂಟೈನ್ ಮಾಡಿದ್ದಾರೆ. ನೀವು ಕೆಳಗಡೆ ನೋಡಿದ್ರೆ ಕ್ಲೀನಾಗಿ ಟೈಲ್ಸ್ ಹಾಕಿರುವಂಥ ಅದ್ಭುತವಾದಂಥ ನೆಲವನ್ನು ನೋಡ್ಬೋದು. ಆಮೇಲೆ ಈ ಸಿನಾರಿಯೋನೇ ತುಂಬ ಅದ್ಭುತವಾಗಿದೆ, ಯಾಕಂದರೆ ಇದು ಯಾವುದೇ ರೀತಿಯಾದಂತಹ ನ್ಯಾಚುರಲ್ ಅಲ್ಲ, ಕಂಪ್ಲೀಟಾಗಿ ಆರ್ಟಿಫಿಷಿಯಲ್ ಆಗಿ ಮಾಡಿರುವಂಥದ್ದು. ವೀಕೆಂಡಲ್ಲಿ ಬರ್ತೀರಂತಂದರೆ ಕ್ರೌಡ್ ಜಾಸ್ತಿನೇ ಇರುತ್ತೆ. ಸೊ ನೀವು ಪ್ಲ್ಯಾನ್ ಮಾಡ್ಕೊಂಡು ಬರೋದಾದರೆ ವೀಕ್ ಡೇಸಲ್ಲಿ ಬರೋದು ತುಂಬ ಉತ್ತಮ. ವೀಕ್ ಡೇಸಲ್ಲೇನೂ ಅಂಥ ಕ್ರೌಡ್ ಇರೋಲ್ಲ. ಆಮೇಲೆ ಒಳಭಾಗದಲ್ಲಿ ನೀವು ಮೆಡಿಟೇಷನ್ ಮಾಡ್ತೀರಾ ಅಂತಂದರೆ ಇದೊಂದು ಅದ್ಭುತವಾದಂತಹ ಪ್ಲೇಸು. ಗುಹೆಯ ಹಲವಾರು ಭಾಗಗಳನ್ನು ನೀವು ನೋಡ್ಬೋದು. ಇದು ಒಂದು ಟನಲ್ ಥರ ಏನು ಕ್ರಿಯೇಟ್ ಮಾಡಿರೋದಲ್ಲ. ಇಲ್ಲಿ ಬ್ರಾಂಚಸ್ ಥರ ಡಿವೈಡ್ ಕೂಡ ಆಗಿದೆ.
ಎಲ್ಲಿ ಯಾವ ಕಡೆ ನೋಡಿದ್ರೂ ಒಂದು ಅದ್ಭುತವಾದಂತಹ ದೇವರ ಮೂರ್ತಿ ಇರುತ್ತೆ, ಇಲ್ಲಾಂದರೆ ದೇವರ ಚಿತ್ರಣವನ್ನು ಕೆತ್ತಿರ್ತಾರೆ ಕಲ್ಲಲ್ಲಿ. ಇನ್ನು ಒಳಭಾಗದಲ್ಲಿ ವಿಶಾಲವಾದಂಥ ಒಂದು ದೊಡ್ಡ ಮಂಟಪ ಕೂಡ ಇದೆ. ಅಲ್ಲಿ ಅದರ ಮೇಲ್ಗಡೆ ಶಿವನ ವಿಗ್ರಹಗಳನ್ನು ಕೆತ್ತಿರುವುದನ್ನು ನೀವು ನೋಡಬಹುದು. ಕೈಲಾಸಗಿರಿ ಹೆಸರೇ ಹೇಳಿರುವ ಹಾಗೆ ಶಿವನ ವಾಸಸ್ಥಾನ. ಅದರಿಂದ ಇಲ್ಲಿ ಪ್ರಮುಖವಾದಂತಹ ದೇವರಿರೋದು ಶಿವ, ಗಣೇಶ, ಪಾರ್ವತಿ ಎಲ್ಲ ದೇವರ ಮೂರ್ತಿಗಳನ್ನು, ವಿಗ್ರಹಗಳನ್ನು ಕೂಡ ನೋಡೋದಕ್ಕೆ ಸಾಧ್ಯ. ತುಂಬಾ ಅದ್ಭುತವಾಗಿದ್ದು ಒನ್ ಆಫ್ ದಿ ಮಸ್ಟ್ ವಿಸಿಟ್ ಪ್ಲೇಸ್ ಇದು. ಇನ್ನು ಇಲ್ಲಿಗೆ ಒಂದು ಪೌರಾಣಿಕ ಇತಿಹಾಸ ಕೂಡ ಇದೆ. ಇತಿಹಾಸದ ಪ್ರಕಾರ ಮಹಾಭಾರತದಲ್ಲಿ ಭೀಮ ಬಕಾಸುರನನ್ನು ವಧಿಸಿದ ಅಥವಾ ಸಂಹಾರ ಮಾಡಿದಂತಹ ಪ್ಲೇಸ್ ಅಂತ ಅನ್ನುವ ಒಂದು ಪೌರಾಣಿಕ ಆದಂತಹ ಒಂದು ಇತಿಹಾಸ ಕೂಡ ಇದೆ ಈ ಪ್ಲೇಸ್ಗೆ. ಇನ್ನು ಕೈಲಾಸಗಿರಿಯಿಂದ ಹಲವಾರು ಫೇಮಸ್ ಪ್ಲೇಸ್ಗಳನ್ನು ನೀವು ನೋಡ್ಬೋದು. ಸ್ವಲ್ಪ ಮುಂದುವರೆದ್ರೆ ಆಲ್ಮೋಸ್ಟ್ ಒಂದು 3 to 4 ಕಿಲೋಮೀಟರ್ ಟ್ರೆಕ್ಕಿಂಗ್ ಮಾಡಿದ್ರೆ ಅಲ್ಲಿಂದ ನೀವು ಅಂಬಾಜಿ ದುರ್ಗ ಪೋರ್ಟನ್ನು ರೀಚ್ ಆಗ್ಬೋದು. ಇಂಬಿಟೂ ಒಂದು ಅದ್ಭುತವಾದಂತಹ ವ್ಯೂ ಪಾಯಿಂಟ್ ಕೂಡ ಸಿಗುತ್ತೆ ನಿಮಗೆ. ಆಮೇಲೆ ಒಂದು 7 to 8 ಕಿಲೋಮೀಟರ್ ಡಿಸ್ಟೆನ್ಸು ಇಲ್ಲಿಂದ ಟ್ರಾವೆಲ್ ಮಾಡ್ತೀರಾ ಅಂತಂದರೆ ಇನ್ನೂ ಅದ್ಭುತವಾದಂತಹ ಕೈವಾರ ತಾತಯ್ಯನ ಬೆಟ್ಟ ಕೂಡ ಇರುತ್ತೆ. ಸೊ ಹಲವಾರು ಅದ್ಭುತಗಳು ಒಂದೇ ಪ್ಲೇಸ್ನಲ್ಲಿರುವಂತಹ ಜಾಗ ಇದು. ಇನ್ನು ಈ ಗುಹೆ ಇನ್ನೊಂದು ಭಾಗದಲ್ಲಿ ಸುಂದರವಾದಂತಹ ಈ ಗುಹೆಯನ್ನು ಹೇಗೆ ನಿರ್ಮಾಣ ಮಾಡಿದ್ರು, ಇದಕ್ಕೆ ಕಾರಣೀಕರ್ತರು ಯಾರು ಅನ್ನುವಂಥ ಒಂದು ಸಂಪೂರ್ಣ ಮಾಹಿತಿಯನ್ನು ನೋಡಬಹುದು. ಕಂಚಿ ಮಠ, ಶಂಕರಾಚಾರ್ಯರು ಇವರೆಲ್ಲರ ಸುಂದರವಾದಂತಹ ಫೋಟೋನ ಒಳಭಾಗದಲ್ಲಿ ನೋಡ್ಬೋದು. ಆಮೇಲೆ ಪವಿತ್ರವಾದಂತಹ ಪಾದುಕೆಗಳನ್ನು ಕೂಡ ನೋಡ್ಬೋದು. ಇಲ್ಲಿ ಗ್ಲಾಸ್ ಒಳಗಡೆ ನೋಡ್ತಾ ಇರೋದು ಪಾದುಕೆಗಳವು. ಇದೆಲ್ಲ ಗುಹೆಯನ್ನು ನಿರ್ಮಾಣಕ್ಕೆ ಕಾರಣೀಕರ್ತರಾದಂಥವರ ಬಗ್ಗೆ ಹಲವಾರು ಕಿರುಪರಿಚಯವನ್ನು ಕೊಡ್ತಾ ಇರೋದು ಇಲ್ಲಿ. ಈ ಭಾಗ ಕೂಡ ತುಂಬಾ ವಿಶೇಷವಾಗಿದೆ. ನೀವು ಇದನ್ನು ನೋಡಿಕೊಂಡು ಇಲ್ಲಿಂದ ಮುಂದುವರಿದರೆ ಮುಂದೆ ಫೋಟೋಗ್ರಫಿಯನ್ನು ಪ್ರೊಹಿಬಿಟ್ ಮಾಡಿದ್ದಾರೆ. ಯಾಕಂದರೆ ಅಲ್ಲಿ ಶಿವನ ಮೂರ್ತಿ ಮತ್ತು ಆತ್ಮಲಿಂಗ ಕೂಡ ಇರೋದ್ರಿಂದ, ನಂದಿಯ ವಿಗ್ರಹಗಳೆಲ್ಲ ಇರೋದ್ರಿಂದ ಅಲ್ಲಿ ಫೋಟೋಗ್ರಫಿಯನ್ನು ಪ್ರೊಹಿಬಿಟ್ ಮಾಡಿದ್ದಾರೆ. ಸೊ ನೀವು ಯಾವುದೇ ಪ್ರಮುಖವಾದಂಥ ಹಿಂದೂ ದೇವಾಲಯದ ಒಳಭಾಗದಲ್ಲಿ ಹೋದ್ರೂ ಪ್ರಮುಖವಾಗಿ ದೇವರನ್ನು ಚಿತ್ರೀಕರಣ ಮಾಡುವುದನ್ನು ನಿಷೇಧಿಸಿದ್ದಾರೆ. ಯಾಕಂದರೆ ಪಾವಿತ್ರ್ಯತೆಯನ್ನು ಉಳಿಸೋ ದೃಷ್ಟಿಯಿಂದ ಅಲ್ಲಿ ಛಾಯಾಗ್ರಫಿಗೆ ಅವಕಾಶ ಇರಲ್ಲ. ಇದು ಮುಂದುವರಿದ ಜಾಗದಲ್ಲಿ ಇರುವಂತಹ ಸುಂದರವಾದಂತಹ ನಂದಿಯ ಮೂರ್ತಿ, ಆಮೇಲೆ ಅದರ ಮುಂಭಾಗದಲ್ಲಿರುವಂತಹ ಶಿವನ ಆತ್ಮಲಿಂಗ. ಗೋಡೆಯ ಮೇಲೆ ಅಲ್ಲಲ್ಲಿ ದೇವರ ಮೂರ್ತಿಗಳನ್ನು ನೋಡೋದಕ್ಕೆ ಸಾಧ್ಯ. ಅದು ಕೂಡ ತುಂಬಾ ಅದ್ಭುತವಾಗಿದೆ. ಒಟ್ಟಾರೆ ನೀವು ಬೆಂಗಳೂರಿಂದ ಒನ್ ಡೇ ಪ್ಲ್ಯಾನ್ ಮಾಡ್ಕೊಂಡು ಹೋಗೋದಾದರೆ ಕೈಲಾಸಗಿರಿ ಹಿಲ್ಸು ಒಂದು ಮಸ್ಟ್ ವಿಸಿಟ್ ಪ್ಲೇಸು. ಒಂದೇ ದಿನದಲ್ಲಿ ಇಲ್ಲಿಗೆ ಬಂದರೆ ನೀವು ಕೈಲಾಸಗಿರಿನ ಪರ್ವತವನ್ನು ಕವರ್ ಮಾಡ್ಬೋದು. ಆಮೇಲೆ ಅಂಬಾಜಿ ದುರ್ಗ, ಆಮೇಲೆ ಕೈವಾರ ತಾತಯ್ಯ ಬೆಟ್ಟ, ಈ 3 ಪ್ಲೇಸ್ಗಳನ್ನು ಒಂದೇ ದಿನದಲ್ಲಿ ಕವರ್ ಮಾಡ್ಬೋದು. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಕೈಂಡ್ಲಿ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಆಲ್ಸೋ ಶೇರ್ ವಿತ್ ಯುವರ್ ಫ್ರೆಂಡ್ಸ್ ಹೂ ವಾಂಟ್ಸ್ ಟು ವಿಸಿಟ್ ದಿಸ್ ಅಮೇಝಿಂಗ್ ಪ್ಲೇಸ್. ಇದೇ ರೀತಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋನ ನೋಡೋದಕ್ಕೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಿಟ್ ಆನ್ ಬೆಲ್ ಐಕಾನ್.